ಗಾಯ್ಸ್ ನೋಡಿ, ಕೋಳಿ ಶೆಡ್ಗೆ ಮೆಶ್ ಗೇಟ್ ಮಾಡ್ಕೊಂಡಿದ್ದೀವಿ ನೋಡಿ. ಮೇಲ್ಗಡೆ ಕುರಿ ಶೆಡ್ಗೆ ಹೊಡೆದು ಮಿಕ್ಕಿದ್ದು ಮೆಶ್ ಇತ್ತಲ್ವ, ಅದೇ ಮೆಶ್ನಲ್ಲಿ ನೋಡಿ ಇದು ಕೋಳಿ ಶೆಡ್ಗೂ ಕೂಡ ಕೆಳಗಡೆ ಗೇಟ್ ಮಾಡ್ಕೊಂಡಿದ್ದೀವಿ. ಗೇಟು ಮೆಜರ್ಮೆಂಟ್ ಎಷ್ಟಪ್ಪ ಅಂದರೆ ಇದು 6 ಅಡಿ ಉದ್ದ ಬರುತ್ತೆ. 6 ಅಡಿ ಉದ್ದ, 4.25 ಅಡಿ ಅಗಲ ಇದೆ ಗೇಟು ನೋಡಿ. ಕೆಳಗಡೆ ಕೋಳಿ ಸಾಗಾಣಿಕೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ವಲ್ವ, ಸೊ ಅದಕ್ಕೆ ಗೇಟ್ ಮಾಡ್ಕೊಂಡಿದ್ದೀವಿ ನೋಡಿ. ಫಸ್ಟ್ ಗೇಟು, ಮೊದಲನೇ ಗೇಟು ನೋಡಿ ಇಲ್ಲಿ ಬರುತ್ತೆ ನೋಡಿ. ಇದು ಗೇಟು ಈ ಥರ ಇದು ಇದರಿಂದೆಲ್ಲ ಹಾಕ್ಕೊಂಡಿದ್ದೀವಿ ನಾವೇನೆ. ಇದರಿಂದ ಒಳಗಡೆಗೆ ಬಂದರೆ ನೋಡಿ, ಎರಡನೇ ಗೇಟ್ ಬಂದ್ಬಿಟ್ಟು ಈ ಸೈಡ್ ಬರುತ್ತೆ. ಇಲ್ಲಿ ನೋಡಿ, ಆ ಮೂಲೆಯಲ್ಲಿ ಮಾಡ್ಕೊಂಡಿದ್ದೀವಿ. ಏನಕ್ಕಪ್ಪ ಇದನ್ನು ಗೇಟ್ನ ಒಂದೇ ಲೈನಲ್ಲಿ ನೋಡಿ ಇಲ್ಲೊಂದು ಮಾಡಿದ್ದೀವ, ಮತ್ತು ಇಲ್ಲೇ ಸ್ಟ್ರೈಟು ಇಲ್ಲೇ ಮಾಡ್ಕೊಬೋದಿತ್ತು ಅಂತ ನಿಮಗೆ ಡೌಟ್ ಬರ್ಬೋದು. ನಾವು ಯಾಕಂದರೆ ಸೆಂಟ್ರಲ್ಲಿ ಪಾರ್ಟೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಪಾರ್ಟೇಷನ್ ಅಂದರೆ ನೋಡಿ, ಇಷ್ಟರಿಂದ ಇತ್ತಗೆ ಒಂದು ಪಾರ್ಟೇಷನು, ಸೆಂಟ್ರಲ್ಲಿ ಏನಾದ್ರೂ ಶೇಡ್ ನೆಟ್ ಹಾಕ್ಕೊಂಡ್ರೆ 2 ಪಾರ್ಟೇಷನ್ ಆಗುತ್ತೆ. ಇದರಿಂದ ಈ ಕಡೆಗೆ 1 ಪಾರ್ಟೇಷನ್ ಆಗುತ್ತೆ. ಇಲ್ಲಿ ಕೋಳಿಗಳೆಲ್ಲ ಕುತ್ಕೊಳ್ಳೋದಕ್ಕೆ ಮತ್ತು ತಿರ್ಗಾ ಮೊಟ್ಟೆ ಗಿಟ್ಟೆ ಇಡೋದಕ್ಕೆ ಆ ಥರ ವ್ಯವಸ್ಥೆ, ಈ ಕಡೆಗೆ ಸ್ಟ್ಯಾಂಡ್ಗಳೆಲ್ಲ ಈ ಕಡೆ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ, ಈ ಕಡೆ ಮರಿ ಮಾಡಿಸೋದಕ್ಕೆ, ನಮ್ಮ ನಾಟಿ ಕೋಳಿ ಇದ್ದಾವಲ್ಲ, ಸೊ ನಮ್ಮ ನಾಟಿ ಕೋಳಿಗಳೆಲ್ಲ ಮರಿ ಮಾಡಿಸೋದಕ್ಕೆ, ಮರಿಗಳು ಸಾಗಾಣಿಕೆ ಮಾಡೋದಕ್ಕೆ ಈ ಥರ ಮಾಡ್ಕೊಳ್ಳೋ ಅಂದ್ಬಿಟ್ಟು ನಾವು ಅದಕ್ಕೇನೆ ಪಾರ್ಟೇಷನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀವಿ. ನಾವು ಆ್ಯಕ್ಚುಲಿ ಈ ಸೈಡ್ ಇಟ್ಟಿದ್ದು ಮತ್ತು ಸೇಮ್ ಗೇಟ್ ಈ ಸೈಡ್ ಇಟ್ಟಿದ್ರೆ ಮತ್ತು ಆ ಸೈಡಿಂದ ಒಳಗಡೆಗೆ ಬರಬೇಕಂದ್ರೆ ಹಿಂಗಿಂದನೇ ಬರಬೇಕಾಗೋದು. ಸೊ ಮತ್ತು ತಿರ್ಗಿ ಕೋಳಿಗಳನ್ನ ಏನಾದ್ರೂ ಬಿಡಬೇಕು ಅಂದರೆ ನೋಡಿ, ಇವಾಗ ಪಾರ್ಟೇಷನ್ ಇರುತ್ತಾ, ಅದೊಂದು ಗೇಟ್ ತೆಗೆದ್ವಿ ಅಂದರೆ ಇಲ್ಲೆಲ್ಲ ಕೂತಿರೋ ಕೋಳಿಗಳೆಲ್ಲ ಆರಾಮಾಗಿ ಆಚೆ ಹೋಗ್ಬಿಡ್ತವೆ ಮೇಯೋದಕ್ಕೆ. ಇವು ಮರಿ ಕೋಳಿಗಳನ್ನ ನಾವು ಬಿಡೋದಕ್ಕಾಗಲ್ಲ. ಸೊ ಅವಾಗ ವಿಂಗಡಣೆ ಮಾಡಿ ಬಿಡೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾವು ಈ ಥರ ಮಾಡ್ಕೊಂಡಿದ್ದೀವಿ. ಅದು ಫಸ್ಟ್ ಗೇಟು. ಇಲ್ಲಿ ನೋಡಿ, ಇದು 2ನೇ ಗೇಟು. ಇದು ನೋಡಿ, ಇದಕ್ಕೆ ನಾವು ಸಣ್ಣ ಮೆಶ್ ಹಾಕ್ಬಿಟ್ಟೆ ಮಾಡ್ಕೊಂಡಿದ್ದೀವಿ. ಇದು ನೋಡಿ ಈ ಥರ ಬಂದಿದೆ. ಸಿಂಪಲಾಗಿ ಮಾಡ್ಕೋಬೋದು ಗೈಸ್. ವೆಲ್ಡಿಂಗ್ ವರ್ಕು ಸ್ವಲ್ಪ ಗೊತ್ತಿತ್ತು ಅಂದರೆ ಸೊ ಸಿಂಪಲಾಗಿ ಮಾಡ್ಕೋಬೋದು. ಸ್ವಲ್ಪ ವೆಲ್ಡಿಂಗ್ ಮಾಡೋ ಐಟಮ್ಸ್ಗಳೆಲ್ಲ ನಿಮ್ಮ ಹತ್ರ ಇರಬೇಕು ನೋಡಿ. ಏನು ಜಾಸ್ತಿ ಯೂಸ್ ಮಾಡಿಲ್ಲ ಇದಕ್ಕೆ. ಬಾಕ್ಸ್ ಮೆಶ್ ಯೂಸ್ ಮಾಡಿದ್ದೀವಿ. 4 1 2 3 4 5 ಕಂಬಿ ಯೂಸ್ ಮಾಡಿದ್ದೀವಿ. ಸೆಂಟ್ರಲ್ಲಿ ಇದು ಹಬ್ಳಬಾರ್ದು ಅಂದ್ಬಿಟ್ಟು ದಬ್ಬೆ ಕೊಟ್ಕೊಂಡಿದ್ದೀವಿ, ಕಬ್ಬಿಣ ದಬ್ಬೆನ. ಮತ್ತು ಇದು ಮಾಮೂಲಿ ಲಾಕರ್ಗಳು, ಇವೆಲ್ಲ ರೆಡಿಮೇಡ್ ಲಾಕರ್ಗಳು ಸಿಗ್ತವೆ. ಇವನ್ನ ತಂದು ಹಿಂಗೆ ನೀಟಾಗಿ ಟಾಕ್ ಹಾಕ್ಕೋಬೋದು ನೋಡಿ. 2,500-3 ಸಾವಿರ ರೂಪಾಯಿನಲ್ಲಿ ನೋಡಿ ಗೇಟ್ ರೆಡಿ ಆಗಿರೋದು ಇವಾಗ. ಟೋಟಲಿ ಇನ್ಕ್ಲೂಡ್ ಮೆಟೀರಿಯಲ್ ಸೇರಿ 2,500-3 ಸಾವಿರ ರೂಪಾಯಲ್ಲಿ ಗೇಟ್ ರೆಡಿ ಆಗಿದೆ. ಮತ್ತು ಇನ್ನೊಂದೇನಪ್ಪ ಅಂದರೆ ನೋಡಿ, ಇಲ್ಲಿ ಈ ಸೈಡಲ್ಲಿ ಫುಲ್ಲು ಒಂದು 2 ಅಡಿ ಗೋಡೆ ಹಾಕ್ಕೊಂಬಿಟ್ಟು ಸುತ್ತಲೂ 2 ಅಡಿ ಗೋಡೆ ಹಾಕ್ಕೊಂಬಿಟ್ಟು, ನೆಕ್ಸ್ಟು ಮಿಕ್ಕಿದ್ಕೆಲ್ಲ ಮೇಲ್ಗಡೆಗೆ ನಾವು ಶೇಡ್ ನೆಟ್ ಬರುತ್ತೆ, ಶೇಡ್ ನೆಟ್ ಅಲ್ಲ, ಪೌಲ್ಟ್ರಿ ಮೆಷೇ ಬರುತ್ತೆ ಸಣ್ಣದು. ಸೊ ಪೌಲ್ಟ್ರಿ ಮೆಶ್ ಹಾಕ್ಕೊಂಬಿಟ್ರೆ ನಾವು ಆರಾಮಾಗಿ ಇಲ್ಲಿ 1,000-1,500 ಕೋಳಿನ ಆರಾಮಾಗಿ ನಾವು ಸಾಕೋಬೋದು. ಇಲ್ಲಿ ಬೆಳಿಗ್ಗೆ ಎದ್ದರೆ ಮೇಯಕ್ಕೆ ಬಿಟ್ಬಿಡ್ತೀವಿ ಫುಲ್ಲು ಒಂದು ಎಕರೆನಲ್ಲಿ. ಸೊ ಮಿಕ್ಕಿದ್ದೆಲ್ಲ ಒಳಗಡೆ ಇರ್ತವೆ. ಇಲ್ಲಿ ಆರಾಮಾಗಿ ನಾವು 1,000-1,500 ಕೋಳಿನ ಸಾಕೋಬೋದು. ಸೊ ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, MS ಫಾರ್ಮರ್ಸ್ ಅಂದ್ಬಿಟ್ಟು. ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಫೇಸ್ಬುಕ್ ಪೇಜ್ ಇದೆ, ದಯವಿಟ್ಟು ಫಾಲೋ ಮಾಡಿ. ನಾವು ಕೊಡ್ತಿರೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್.